ಸರ್ ಇದು ನಿಮ್ಮ ಶಾಪಲ್ಲಿ ಬರೀ ಡೈಮಂಡ್ಸಾ ಗೋಲ್ಡ್ ಸಿಲ್ವರ್? ಮೇಡಮ್ ನನ್ನ ಡ್ರೀಮು ನಂದು ಏನಿಗೆ ನಾನು ಮ್ಯಾನುಫ್ಯಾಕ್ಚರರ್ ಡೈಮಂಡ್. ನಾನು ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಾನು ನನ್ನ ಕನ್ನಡದವ್ರಿಗೆ ಪ್ರತಿಯೊಬ್ಬರು ಯಾರೇ ನನ್ನ ಶಾಪಿಗೆ ಬಂದು ಪರ್ಚೇಸ್ ಮಾಡಲಿ ಅವ್ರಿಗೆ ಹೊರಗಡೆ ಇರೋ ಅಂಗಡಿಗಿಂತ 50-60% ಡಿಸ್ಕೌಂಟಲ್ಲಿ ನಾನು ಕೊಡ್ತೀನಿ. ನಾನು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಹೊರಗಡೆ ಈಗ 1 ಲಕ್ಷ ರೂಪಾಯಿ ರೇಟ್ ಇತ್ತು ಅಂತೇಳಿ ನನ್ನ ಹತ್ರ 55-60 ಸಾವಿರ ರೂಪಾಯಿಗೆ ನಾನು 50 ರೂಪಾಯಿಗೆ ಕೊಡ್ತಾ ಇದ್ದೀನಿ ನಾನು 50% ಡಿಸ್ಕೌಂಟ್. ಅದು 50% ಹೇಗೆ ಕೊಡ್ತಾ ಇದ್ದೀನಿ ಮೇಡಮ್? ನಾನು ಡೈರೆಕ್ಟ್ 50 ಸಾವಿರ ರೂಪಾಯಿ ಅಂದ್ರೆ ಯಾರು ನನ್ನ ಹತ್ರ ಬರಲ್ಲ. ಏನೋ ಫ್ರಾಡ್ ಇರ್ಬೋದು, ಇವನೇನೋ ಮೋಸ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು. ಅಲ್ಲೆಲ್ಲ 1 ಲಕ್ಷ ರೂಪಾಯಿ ಮಾರ್ತಾ ಇದ್ದಾರೆ, ಇವನ ಹತ್ರ 50 ಸಾವಿರ ರೂಪಾಯಿಗೆ ಯಾಕೆ ತಗೋಬೇಕು, ಏನೋ ಇದೆ ಮೋಸ. ಈಗೆಲ್ಲ ಫ್ರಾಡ್ ಮಾಡೋದು ತುಂಬ ಇದ್ದಾರಲ್ಲ ಮೇಡಮ್ ಅಂತ ಆಗ ಬರಲ್ಲ. ಆಗ ನಾನೇನು ಮಾಡಿದ್ದೀನಿ, ನಾನು 1,90,000 ಇಟ್ಟಿದ್ದೀನಿ ರೇಟ, ಒಂದು 5-10 ಸಾವಿರ ರೂಪಾಯಿ ಪರಕ್ಕೆ ಇಟ್ಟಿದ್ದೀನಿ, ಅದ್ರಲ್ಲಿ 50% ಡಿಸ್ಕೌಂಟ್ ಅಂತ ಮಾಡಿದ್ದೀನಿ. ಅದ್ರ 50%. ಹಾಗಾದರೆ ನನಗೆ 45 ಸಾವಿರ ರೂಪಾಯಿ ಸಿಗುತ್ತೆ. ಆದ್ರೆ 45 ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಲ್ಲ, ಅದರಲ್ಲಿ 30% ಸ್ಪಾಟ್ಲಿ ಡಿಸ್ಕೌಂಟ್ ನಿಮಗೆ 1 ಲಕ್ಷ ರೂಪಾಯಿಂದ ಓನ್ಲಿ ಡೈಮಂಡ್ ಮೇಲೆ ಮೇಡಮ್. ಗೋಲ್ಡಲ್ಲಿ ಯಾರಿಗೂ ಕೊಡೋಕ್ಕಾಗಲ್ಲ. ಗೋಲ್ಡ್ ಆನ್ಲೈನ್ ರೇಟ್ ಇರುತ್ತೆ. ಗೋಲ್ಡಲ್ಲಿ ಕೊಟ್ಟರೆ ಕಥೆನೇ ಮುಗೀತು. ಯಾರು ಗೋಲ್ಡಲ್ಲಿ ಕೊಡ್ಬೋದು, ಓನ್ಲಿ ಮೇಕಿಂಗ್ ಚಾರ್ಜ್ ಕೊಡ್ಬೋದು. ಮೇಕಿಂಗ್ ಚಾರ್ಜ್ ಓನ್ಲಿ ಗೋಲ್ಡನ್ ಮೇಕಿಂಗ್ ಚಾರ್ಜ್ ಕೊಡ್ಬೋದು ಅಷ್ಟೇ. ಬಿಟ್ರೆ ಬೇರೆ ಗೋಲ್ಡಲ್ಲಿ ನೀನು ಇಷ್ಟು% ಕೊಡ್ತೇನೆ ಇದು ಯಾರು ಸಹ ಇಲ್ಲ, ಗೋಲ್ಡಲ್ಲೇ ಇಲ್ಲ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇರೋದ್ರಿಂದ ಈಗೆಲ್ಲ ಪ್ರತಿ ಗೋಲ್ಡ್ ಈಗೆಲ್ಲ ಆನ್ಲೈನಲ್ಲಿ ಮೊಬೈಲಲ್ಲಿ ಬಟನ್ ಅಮ್ದಾನ್ ಪಟ್ ಅಂತ ಬಂದ್ಬಿಡುತ್ತೆ. ಅದನ್ನು ನಾವು ಡೈಮಂಡಲ್ಲಿ ನಾನು 50% ಕೊಡ್ತೀನಿ ಅಂತ ಹೇಳಿರೋದು. ಡಿಸ್ಕೌಂಟ್ ಓನ್ಲಿ ಡೈಮಂಡ್ ಮೇಲೆ 50. ನಮ್ಮ ಕನ್ನಡದಲ್ಲಿ ಬರಲಿ, ನಮ್ಮ ಕನ್ನಡದವ್ರು ಬೇಕಾರೆ 55ನೇ ಕೊಡೋರು ಅವ್ರಿಗೆ. ನಮ್ಮ ಕನ್ನಡದವ್ರಿಗೆ ಏನು ನನಗೊಂದು ಅಭಿಮಾನ ಇಟ್ಕೊಂಡು ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಂದರೆ ಮೇಡಮ್, 1.5 ವರ್ಷದಿಂದ ನಾನೇನು ದುಡ್ದಿಲ್ಲ. ಇವತ್ತೆಲ್ಲ ನಾಳಿಲ್ಲಿ ನಾನು ನಿಜವಾಗ ನಾನು ಮ್ಯಾಲೆ ಬರ್ತೀನಿ ಅನ್ನೋ ನನಗೆ ಒಂದು ಅಭಿಮಾನ ಇದೆ. ನಿಜವಾಗೂ ನಾನು ಈಗ ನಿಮ್ಮೊಟ್ಟಿಗೆ ಇಲ್ಲಿ ಇಂಟರ್ವ್ಯೂ ಮಾಡ್ತಾಯಿದ್ದೆ, ನಾನು ಹೇಳ್ತಾ ಇದ್ದೀನಿ ಅಂತ ಇದಲ್ಲ, ರಿಯಲಿ ಇದು ಫ್ಯಾಕ್ಟ್ ಇದ್ರು. ನನಗೇನಾದ್ರು ಇವತ್ತಲ್ಲ ನಾಳೆ ಮುಂದೆ ಬಂದೇ ಬರ್ತೀನಿ. ನಾನು ಈ ಮಾರ್ಕೆಟಲ್ಲಿ ನಿಲ್ತೀನಿ. ನಾನು ಡೈಮಂಡ್ ಮಾರ್ಕೆಟಲ್ಲಿ ನಾನು ನಿಲ್ತೀನಿ ಇಲ್ಲಿ ಕರ್ನಾಟಕದಲ್ಲಿ. ನಂದು ಡೈಮಂಡ್ ಇದಾದ್ರೆ ಮೇಡಮ್ ನಿಧಾನವಾಗಿ ನನಗೊಂದು ಸ್ವಲ್ಪ ನನ್ನ ಕನ್ನಡದವರೆಲ್ಲ ಬಂದು ನನಗೊಂದು ಇದು ಮಾಡಿ ಕೋಪ್ರೇಟ್ ಮಾಡಿದರೆ ನಿಜವಾಗಿ ನಾನು 3-4 ತಿಂಗಳು ಬಿಟ್ಬಿಟ್ಟು ಮತ್ತೆ ಗೋಲ್ಡ್ದು ಸಹ ಸ್ಟಾರ್ಟ್ ಮಾಡ್ತೀನಿ. ಗೋಲ್ಡಲ್ಲೂ ತುಂಬ ಇದೆ ಮೇಡಮ್. ಗೋಲ್ಡಲ್ಲಿ ಅವ್ರು ನೀವು ಹೇಳೋದೇ ಬೇಡ, ಆ ರೀತಿ ಇದೆ ಇಲ್ಲಿ. ಏಕೆಂದರೆ ನಾವು ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ಏಕೆಂದರೆ ಗೋಲ್ಡಿನ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ಮತ್ತೆ ಅವ್ರದ್ದು ಯೂನಿಯನ್ ಇದೆ, ಅವರೆಲ್ಲ ಬಂದ್ಬಿಡ್ತಾರೆ. ಆಗ ಗೋಲ್ಡ್ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಡೈಮಂಡ್ ಬಿಂದಾಸ್ ಮಾತಾಡ್ತೀನಿ. ಯಾಕೆಂದರೆ ಡೈಮಂಡಲ್ಲಿ ನಮ್ಮ ಕರ್ನಾಟಕದ ಯಾರೂ ಇಲ್ಲ ಜಾಸ್ತಿ. ಹಾಗಾಗಿ ಅದು ಯಾರು ನನಗೆ ಕೇಳಕ್ಕೆ ಬರಲ್ಲ ಜಾಸ್ತಿ. ಗೋಲ್ಡ್ ಬಗ್ಗೆ ನಾವು ಮಾತಾಡ್ಬಿಟ್ಟು ನಾಳೆ ಬೆಳಗ್ಗೆ ಬಂದ್ಬಿಡ್ತಾರೆ ಇಲ್ಲಿ. ಅದು ಹೆಂಗೆ ಹೇಳ್ಬಿಟ್ಟೆ ಇಷ್ಟು%, ಅದು ಹೆಂಗೆ ಇಷ್ಟು ಹಿಂಗೆ ಕೊಡ್ತೀಯ? ಮೇಡಮ್ ನಾನು ಫೈಟ್ ಮಾಡ್ತೀನಿ, ನಾನು ಫ್ರೀ ಕೊಡ್ತೀನಿ. ನಾನು ಕನ್ನಡದವರು ನನ್ನ ಇಲ್ಲಿ ಕೊಡ್ಬೇಕಂದ್ರೆ ನಾನು ಫ್ರೀ ಕೊಡ್ತೀನಿ. ನನಗೆ ಕೇಳಬೇಕಂತ ಅವ್ರಿಗೆ ಅಗತ್ಯ ಇಲ್ಲ. ಆದರೆ ಸುಮ್ಮನೆ ತಲೆ ಮೇಲೆ ಹಾಕೋಣದು ಯಾಕೆ ಅಂತ ಸೈಲೆಂಟ್ ಇದ್ದೀನಿ. ಇಂದೆಲ್ಲ ನಾಳೆ ಮಾಡ್ತೀನಿ. ಅದು ಗೋಲ್ಡಿಂದ ಮಾಡ್ತೀನಿ ನಾನು. ಗೋಲ್ಡಲ್ಲಿ ತುಂಬ ಫ್ರಾಡ್ ಆಗ್ತಾಯಿದೆ ಇಲ್ಲಿ ಬೇಜಾನು. ಈಗ 10 ಗ್ರಾಮಿದು ಒಂದು ಚೈನ್ ತಗೊಂಡ್ರೆ ಮೇಡಮ್ 15-20 ಸಾವಿರ ರೂಪಾಯಿ ದುಡ್ಡು ಮಾಡ್ಕೊತಾ ಇದ್ದಾರೆ. ಆ ವೇಸ್ಟೇಜ್ ಏನು ಕೊಡ್ತಾರೆ? ವೇಸ್ಟೇಜೇ ಇಲ್ಲ. ಈಗ 10 ಗ್ರಾಮ್ ಚೈನ್ ನೀವು ಮಾಡಿಸಿರಿ ಅಂದರೆ 1 ಗ್ರಾಮ್ ವೇಸ್ಟೇಜ್ ಆಗ್ತಾರೆ. ವೇಸ್ಟೇಜ್ ಯಾಕೆ ಕೊಡಬೇಕು? ಈಗ 80 ಸಾವಿರ ರೂಪಾಯಿ ರೇಟ್ ಇದೆ, 8 ಸಾವಿರ ರೂಪಾಯಿ ಫ್ರೀ ಹೋಯ್ತು ಅವನಿಗೆ. ಅದು ಮೇಕಿಂಗ್ ಚಾರ್ಜು ಬೇರೆ 500 ರೂಪಾಯಿ ಗ್ರಾಮ್ ಮೇಲೆ. 10 ಗ್ರಾಮ್ ಚೈನಿಗೆ 5 ಸಾವಿರ ರೂಪಾಯಿ ಮೇಕಿಂಗ್ ಚಾರ್ಜು. 1 ಗ್ರಾಮ್ ವೇಸ್ಟೇಜ್ 8,500 ಹೋಯ್ತು. 8 13 ಆಯಿತು. ಇದೆಲ್ಲ ಮತ್ತೆ ಆ ರೇಟ್ ಹಾಕೋದು ಹೇಗೆ ಹಾಕ್ತಾರೆ ಅವರು? ಆ 916 ಇರುತ್ತೆ, ಫುಲ್ ಪ್ಯೂರಿನ್ ರೇಟ್ ಹಾಕ್ತಾರೆ. ಗೊತ್ತಿಲ್ಲ ನಿಮಗೆಲ್ಲ ಹೇಗೆ ಮಾಡ್ಬೇಕಂತ. ಇವತ್ತಿನ ರೇಟ್ 80,000 ಇಂಟು 916 92% ಹೊಡಿಬೇಕು ಕ್ಯಾಲ್ಸಿ. ಅದರಲ್ಲಿ ಏನು ರೇಟ್ ಬರುತ್ತೆ ಅದನ್ನು ಕ್ಯಾಲ್ಸಿ ಹೊಡೀರಿ ತೋರಿಸಿ. ಕರೆಕ್ಟ್. ಗೋಲ್ಡಲ್ಲೂ ತುಂಬ ಫ್ರಾಡ್ ಆಗ್ತಾಯಿದೆ ಇಲ್ಲಿ. ಎಲ್ಲ ತಲೂ ಫ್ರಾಡ್ ಎಲ್ಲದರಲ್ಲೂ ಇದೆ. ಅದನ್ನೆಲ್ಲ ಹಿಡಿಯೋಕೆ ಹೋದ್ರೆ ಲಾಸ್ಟಿಗೆ ಮತ್ತೆ ನಾವು ನಿಲ್ಲಕ್ಕಾಗಲಿ. ಬಂದಿರೋ ಫಸ್ಟು ಡೈಮಂಡಿಗೆ ಬಿಸ್ನೆಸ್ ಮಾಡೋಕ್ಕೆ ನಾನು ಡೈಮಂಡಲ್ಲಿ ನಿಧಾನಕ್ಕೆ ಒಂದೊಂದು ಸ್ಟೆಪ್ ನಮ್ಮ ಟೀಮ್ ಇದೆ, ಒಳ್ಳೆ ಟೀಮ್ ಇದೆ. Guys, do visit www.nestdiamonds.com for online shopping and catch up you in next episode.